ಈ ಕ್ರೈಮ್ ಸರ್ಕಲ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನಾನು ಇವಾಗ ಇದನ್ನ ಹಿಂಗೆ ಅರ್ಥ ಮಾಡ್ಕೋಬಹುದಾ, ಎಲ್ಲಿ ಕ್ರೈಮ್ ಜಾಸ್ತಿ ಆಗ್ತಿದೆಯೋ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿರೋ ದಕ್ಷತೆ ಕಮ್ಮಿ ಅಂತ ಅನ್ಕೋಬಹುದಾ ನಾನು? ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ, ಜನ ಏನು ಅಂದ್ಕೊಳ್ತಾರೆ ಅಂದರೆ ಉಪ್ಪಾರಪೇಟೆಯಲ್ಲಿ ಭಾಳ ಕ್ರೈಮ್ ಆಗ್ಬಿಡ್ಬೋದು ಅಂದ್ಕೊಳ್ತಾರೆ, ಮಾರ್ಕೆಟಲ್ಲಿ ಕ್ರೈಮ್ ಆಗ್ಬಿಡ್ಬೋದು ಅಂದ್ಕೊಳ್ತಾರೆ, ಆಮೇಲೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಆಗ್ಬಿಡ್ಬೋದು ಅಂತಾರೆ. ಖಂಡಿತವಾಗ್ಲೂ ಅಲ್ಲಿ ಅಪರಾಧಗಳು ಕಮ್ಮಿ ಆಗೋದೇ ಇಲ್ಲ. ಜನ ಮಾತ್ರ ಬ್ಯುಸಿ ಇರ್ತಾರೆ ಅಷ್ಟೇ. ಅವ್ರು ಬರ್ತಾರೆ, ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಅಪರಾಧಗಳು ಕ್ರೈಮ್ಗಳು ಎಲ್ಲಿ ಜಾಸ್ತಿ ನಡೀತವೆ ಅಂತಂದರೆ ಎಲ್ಲಿ ರೆಸಿಡೆನ್ಷಿಯಲ್ ಲೊಕಾಲಿಟಿ ಇರ್ತದೆ ನೋಡಿ, ಪ್ಯೂರ್ಲಿ ರೆಸಿಡೆನ್ಷಿಯಲ್ ಏರಿಯಾಗಳು, ಅಲ್ಲಿ ಮನೆಗಳು ಹೌಸ್ ಬ್ರೇಕಿಂಗ್ ಥೆಫ್ಟ್ ನಡೀತವೆ, ಭಾಳ ಅತ್ಯಂತ ಜಾಸ್ತಿ ಥೆಫ್ಟ್ಗಳು ನಡೀತವೆ, ತಲೆನೋವು ಅಪರಾಧಗಳು. ಆಮೇಲೆ ಅಲ್ಲೇ ಸಹ ವಿಸಿನಿಟಿಗಳಲ್ಲಿ ಯಾವ್ದಾದ್ರು ಸ್ಲಮ್ಗಳಿರ್ತವೆ, ಮರ್ಡರ್ಗಳಾಗ್ತಾ ಇರ್ತವೆ. ಮೂರನೇದು ಅಲ್ಲೇ ತುಂಬ ಜನ ಇವರು ರೌಡಿಗಳು ಯಾರು ಬದುಕೊಂಡಿರ್ತಕ್ಕಂಥವ್ರು ಅವರು ಇಂಡಿ ಇಪ್ಪೆ ಮಾಡ್ತಾ ಇರ್ತಾರೆ ಆ ಜಾಗಗಳಲ್ಲಿ. ಆಮೇಲೆ ಅತ್ಯಂತ ಜಾಸ್ತಿ ಪೊಲೀಸ್ ಠಾಣೆಗೆ ಬರ್ತಕ್ಕಂಥ ತುಂಬ ಕೇಸ್ಗಳು ಯಾವುದಾದ್ರು ಪೊಲೀಸ್ ಠಾಣೆಗೆ ಅಂದರೆ ಮ್ಯಾಟ್ರಿಮೋನಿಯಲ್ ಇಶ್ಯೂಗಳು ಬರ್ತವೆ. ನಂಬರ್ 1 ಯಾವುದೇ ಪೊಲೀಸ್ ಠಾಣೆಗಳಿಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆವ್ರೇಜ್ ನೋಡಿದ್ರೆ ಮ್ಯಾಟ್ರಿಮೋನಿಯಲ್ ಇಶ್ಯೂಗಳು, ಗಂಡ ಹೆಂಡ್ತಿರ ಜಗಳಗಳು, ಇಲ್ಲ ಅಕ್ಕಪಕ್ಕ ಹೊಡೆದಾಡ್ಕೊಂಡಿರುವಂಥವು, ಇಲ್ಲ ಅಂದರೆ ಹುಡುಗಿ ಓಡೋಗಿರೋದು, ಇಲ್ಲ ಹುಡುಗ ಓಡೋಗಿರೋದು, ಮಕ್ಕಳು ಓಡೋಗಿರೋದು, ತಂದೆ ತಾಯಿಗಳು ಓಡಾಗಿರೋದು, ಆ ಒಂದು ಮೊದಲನೇ ಪ್ರಿಯಾರಿಟಿಲಿರುತ್ತೆ. ಅದಾದಮೇಲೆ ಮಿಸ್ಸಿಂಗ್ ಕೇಸ್ಗಳು, ಇಷ್ಟೆಲ್ಲ ನಾವು ಭಾಳ ಬೇಗ ಅತ್ಯಂತ ಜಾಗರೂಕವಾಗಿ ಮಾಡ್ತಕ್ಕಂಥ ಅಪರಾಧಗಳು, ಕೇಸ್ಗಳು ಭಾಳ ಇಮಿಡಿಯೇಟಾಗಿ ನಾವು ಪತ್ತೆ ಮಾಡಬೇಕು, ಇಮಿಡಿಯೇಟಾಗಿ ಕೇಸ್ ರಿಜಿಸ್ಟರ್ ಮಾಡಿಸ್ಬೇಕು.